ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ನಾವು ಓಪನ್ ಮಾಡಿದ್ರೆ ಸಾಕು, ಸಣ್ಣ ಸಣ್ಣ ಮಕ್ಕಳ ಮುದ್ದಾದಂತಹ ಮಾತುಗಳು, ಫ್ಯಾಮಿಲಿ ಲಾಗ್ಗಳು ನಮ್ಮ ಕಣ್ಣಿಗೆ ಬೀಳ್ತಾ ಇರುತ್ತೆ. ಹೆತ್ತ ಪೋಷಕರಿಗೆ ತಮ್ಮ ಮಕ್ಕಳ ಸಾಧನೆ ಅಥವಾ ಅವರ ಮುದ್ದಾದ ನಡವಳಿಕೆಯನ್ನ ಜಗತ್ತಿಗೆ ತೋರಿಸುವುದು ಒಂದು ಹೆಮ್ಮೆ. ಆದ್ರೆ ಈ ಹೆಮ್ಮೆಯ ಹಿಂದಿರುವಂತಹ ಕರಾಳ ಸತ್ಯ ನಿಮಗೆ ಗೊತ್ತಾ? ಒಂದು ಕಡೆ ಇಡೀ ಪ್ರಪಂಚಾದ್ಯಂತ ಮಕ್ಕಳ ರಕ್ಷಣೆಗಾಗಿ ದೊಡ್ಡ ಕ್ರಾಂತಿಯೇ ನಡೀತಾ ಇದ್ರೆ, ಇತ್ತೀಚೆಗಷ್ಟೇ ಆಸ್ಟ್ರೇಲಿಯಾ ಸರ್ಕಾರ 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿದೆ. ಅಷ್ಟೇ ಯಾಕೆ, ಕೇವಲ ಒಂದೆರಡು ದಿನಗಳ ಹಿಂದೆಯಷ್ಟೇ ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಿರವರು ತಮ್ಮ ದೇಶದ 16 ವರ್ಷದೊಳಗಿನ ಮಕ್ಕಳಿಗೆ ಇನ್ಸ್ಟಾಗ್ರಾಮ್, ಟಿಕ್ಟಾಕ್, ಯೂಟ್ಯೂಬ್ನಂತಹ ಪ್ಲಾಟ್ಫಾರ್ಮ್ಗಳನ್ನ ಬಳಸದಂತೆ ನಿಷೇಧವನ್ನ ಹೇರಿರುವುದಾಗಿ ಅಧಿಕೃತವಾಗಿ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. Today is a big moment for our country. This is a big step, real change for our children and our future. Because today I can announce that the government will ban access to social media for all children under the age of 16. ಆದರೆ ನಮ್ಮ ಭಾರತದಲ್ಲಿ ಪರಿಸ್ಥಿತಿ ತದ್ವಿರುದ್ಧವಾಗಿದೆ. ಇಲ್ಲಿ ದಿನಕ್ಕೆ 100 ಫ್ಯಾಮಿಲಿ ವ್ಲಾಗ್ಗಳನ್ನ ಮಾಡ್ಕೊಳ್ತಾ ಇರುತ್ತೆ. ತಮ್ಮ ಮಕ್ಕಳ ಬೆಳಗಿನ ದಿನಚರಿ ಹಿಡಿದು ಮಲಗುವವರೆಗೂ ಕೂಡ ಪ್ರತಿಯೊಂದು ಕ್ಷಣವನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಇಂಟರ್ನೆಟ್ನಲ್ಲಿ ಅಪ್ಲೋಡ್ ಮಾಡಲಾಗ್ತಾ ಇದೆ. ನಾವು ಪ್ರೀತಿಯಿಂದ ಲೈಕ್ ಮಾಡುವಂತಹ ಈ ವಿಡಿಯೋಗಳು ನಮ್ಮ ಮಕ್ಕಳ ಭವಿಷ್ಯವನ್ನ ಹೇಗೆ ಅಪಾಯಕ್ಕೆ ತಳ್ತಾ ಇವೆ ಗೊತ್ತಾ? ಈ ಡೇಟಾವನ್ನ ಇಂಟರ್ನೆಟ್ ಮಾಫಿಯಾ ಹೇಗೆ ಬಳಸ್ಕೊಳ್ತಾ ಇದೆ, ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ನೋಡೋಣ. ಈಗ ನಮ್ಮ ಭಾರತದ ಕಡೆಗೆ ಬರೋಣ. ಭಾರತದಲ್ಲಿ ಇವತ್ತು ನಮ್ಮ ಮಕ್ಕಳ ವಿಡಿಯೋಗಳನ್ನ ಹಾಕೋದು ಬರೀ ಹವ್ಯಾಸವಾಗಿ ಉಳಿದಿಲ್ಲ, ಅದೊಂದು ದೊಡ್ಡ ಬಿಸ್ನೆಸ್ ಆಗ್ಬಿಟ್ಟಿದೆ. ಇದನ್ನ ನಾವು ಇಂಗ್ಲಿಷ್ನಲ್ಲಿ ಶೇರಿಂಗ್, ಪೇರೆಂಟಿಂಗ್, ಫ್ಯಾಮಿಲಿ ವ್ಲಾಗಿಂಗ್ ಅಂತ ಕರಿತೀವಿ. ಮಗು ಹುಟ್ಟಿದಾಗಿನಿಂದ ಹಿಡಿದು ಅದಕ್ಕೆ ಅನ್ನಪ್ರಾಶನ ಮಾಡುವವರೆಗೂ ಕೂಡ ಮಗು ಅಳೋದು, ಶಾಲೆಗೆ ಹೋಗೋದು, ಅಷ್ಟೇ ಯಾಕೆ ಮಕ್ಕಳು ಬಾತ್ರೂಮ್ನಲ್ಲಿ ಹೋಗುವಂತಹ ಅಥವಾ ಬಟ್ಟೆ ಬದಲಾಯಿಸುವಂತಹ ಮುಜುಗರದ ಕ್ಷಣಗಳನ್ನು ಕೂಡ ಪೋಷಕರು ವ್ಯೂಸ್ ಮತ್ತು ದುಡ್ಡಿಗಾಗಿ ಕ್ಯಾಮ್ರಾ ಮುಂದೆ ತರ್ತಿದ್ದಾರೆ. ನಮ್ಮ ಮಗು ಇವತ್ತು ಏನೋ ತರಲೆ ಮಾಡ್ತು, ನಮ್ಮ ಮಗುಗೆ ಹುಷಾರಿಲ್ಲ ಎಂಬಂತಹ ಥಂಬ್ನೇಲ್ಗಳನ್ನ ಕೊಟ್ಟು ಲಕ್ಷಾಂತರ ರೂಪಾಯಿ ಸಂಪಾದನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಈ ವಿಡಿಯೋಗಳನ್ನ ನೋಡೋರು ಬರೀ ಒಳ್ಳೆಯವರೇ ಆಗಿರ್ತಾರ ಎಂದು ಅಂದ್ಕೊಂಡ್ರೆ ಅದು ನಮ್ಮ ಮೂರ್ಖತನ. ಪೋಷಕರು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋದಿಂದಲೂ ಮಕ್ಕಳ ಪ್ರಮುಖ ಡೇಟಾ ಕಳುವಾಗ್ತಾ ಇದೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾ? ಮೊದಲನೆಯದ್ದು ಡೇಟಾ ಕಿಡ್ನಾಪಿಂಗ್. ನಿಮ್ಮ ಮಗುವಿಗೆ ಫೋಟೋ ಅಥವಾ ವಿಡಿಯೋವನ್ನು ನೀವು ಅಪ್ಲೋಡ್ ಮಾಡ್ತೀರಾ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ತಾರೆ ಅಪರಿಚಿತರು. ಅದನ್ನು ತಮ್ಮದೇ ಮಗು ಎಂಬಂತೆ ಬೇರೆ ಅಕೌಂಟ್ಗಳಲ್ಲಿ ಪೋಸ್ಟನ್ನು ಕೂಡ ಮಾಡ್ಕೊಳ್ತಾರೆ, ಅಥವಾ ಆ ಫೋಟೋಗಳನ್ನು ದುರ್ಬಳಕೆ ಮಾಡಿಕೊಂಡು ಬೇರೆ ಬೇರೆ ದೇಶಗಳಲ್ಲಿ ಹಣ ವಸೂಲಿ ಮಾಡುವಂತಹ ದಂಧೆಗೂ ಕೂಡ ಇದನ್ನು ಬಳಸ್ಕೊಳ್ಳಲಾಗುತ್ತೆ. ಇನ್ನು ಎರಡನೆಯದಾಗಿ ನೋಡೋದಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ AI. ಡೀಫೇಕ್ ಅಥವಾ ಇವತ್ತಿನ ದಿನಗಳಲ್ಲಿ ಅತ್ಯಂತ ಕರಾಳವಾದಂತಹ ಈ ಒಂದು ವಿಚಾರ, ನಿಮ್ಮ ಮಗುವಿನ ಮುಖದ ವಿಡಿಯೋ ಹಾಗೂ ಧ್ವನಿಯನ್ನ ಬಳಸಿಕೊಂಡು ಸೈಬರ್ ಅಪರಾಧಿಗಳು AI ಮೂಲಕವಾಗಿ ಡೀಪ್ ಫೇಕ್ ವಿಡಿಯೋಗಳನ್ನು ಸೃಷ್ಟಿ ಮಾಡಬಹುದು. ಈ ಇಂಟರ್ನೆಟ್ ಪ್ರಪಂಚದಲ್ಲಿ ಮಕ್ಕಳ ಅಶ್ಲೀಲ ವಿಡಿಯೋಗಳನ್ನು ವೀಕ್ಷಿಸುವಂತಹ ವಿಕೃತ ಮನಸ್ಸುಗಳು ಒಂದು ಕರಾಳ ಜಾಲವೇ ಇದೆ. ನಿಮ್ಮ ಮಗುವಿನ ಸಾಮಾನ್ಯ ಒಂದು ವಿಡಿಯೋ ಅಲ್ಲಿ ಹೇಗೆ ರೂಪಾಂತರಗೊಳ್ಳುತ್ತೆ ಎಂದು ಊಹಿಸಲು ಕೂಡ ನೀವು ಸಾಧ್ಯವಿಲ್ಲ. ಇನ್ನು ಮೂರನೆಯದಾಗಿ ನೋಡೋದಾದ್ರೆ ಸುರಕ್ಷತೆಯ ಕೊರತೆ. ಬ್ಲಾಗ್ಗಳಲ್ಲಿ ಪೋಷಕರು ತಮ್ಮ ಮಗು ಯಾವ ಶಾಲೆಗೆ ಹೋಗ್ತದೆ, ಸಂಜೆ ಯಾವ ಪಾರ್ಕ್ನಲ್ಲಿ ಆಟವಾಡುತ್ತೆ ಎಂಬಂತಹ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅರಿವಿಲ್ಲದೆ ಬಿಟ್ಬಿಡ್ತಾರೆ. ಇದು ರಿಯಲ್ ಲೈಫ್ ಕಿಡ್ನಾಪಿಂಗ್ ಅಥವಾ ಹನಿ ಟ್ರ್ಯಾಪ್ಗೂ ಕೂಡ ದಾರಿ ಮಾಡಿಕೊಡುತ್ತೆ. ಡೇಟಾ ಕಳ್ಳತನ ಒಂದು ಕಡೆ ಆದ್ರೆ, ಸದಾ ಕ್ಯಾಮೆರಾ ಮುಂದೆ ಬದುಕುವಂತಹ ಮಕ್ಕಳ ಒಂದು ಮಾನಸಿಕ ಸ್ಥಿತಿ ಏನಾಗಬಹುದು ಯೋಚಿಸಿದ್ದೀರಾ? ಈ ಮಕ್ಕಳಿಗೆ ತಮ್ಮದೇ ಆದಂತಹ ಖಾಸಗಿತನ ಅಂದ್ರೆ ಪ್ರೈವಸಿ ಇರೋದಿಲ್ಲ. ಕ್ಯಾಮೆರಾ ಆನ್ ಮಾಡಿದಾಗ ಕೃತಕವಾಗಿ ನಗಬೇಕು, ಪೋಷಕರು ಹೇಳ್ಕೊಟ್ಟಂತೆ ಡೈಲಾಗ್ಗಳನ್ನ ಹೇಳಬೇಕು ಎಂಬ ಒತ್ತಡ ಮಕ್ಕಳ ಮೇಲಿರುತ್ತೆ. ನಾಳೆ ಆ ಮಗು ದೊಡ್ಡವರಾದ ಮೇಲೆ ತನ್ನ ಬಾಲ್ಯದ ಪ್ರತಿಯೊಂದು ವೈಯಕ್ತಿಕ ವಿಷಯವೂ ಕೂಡ ಇಂಟರ್ನೆಟ್ ಅಲ್ಲಿ ಸಾರ್ವಜನಿಕವಾಗಿ ಲಭ್ಯವಿದೆ ಎಂದು ತಿಳಿದಾಗ ಆ ಮಗುವಿಗೆ ಆಗುವಂತಹ ಮುಜುಗರ ಮತ್ತು ಮಾನಸಿಕ ಖಿನ್ನತೆಗೆ ಯಾರು ಹೊಣೆ? ವಿದೇಶಗಳಲ್ಲಿ ಮಕ್ಕಳು ತಾವೇ ಸ್ವತಃ ಬೆಳೆದು ನಂತರ ತಮ್ಮ ಖಾಸಗಿತನವನ್ನು ಹಾಳು ಮಾಡಿದಂತಹ ಪೋಷಕರ ಮೇಲೆಯೇ ಕೇಸ್ ಹಾಕಿದಂತಹ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ.
ಇನ್ನು ತಂತ್ರಜ್ಞಾನ ಬೆಳೆದಂತೆ ಅದರ ಅಪಾಯಗಳು ಕೂಡ ಹೆಚ್ಚಾಗ್ತಾ ಇವೆ. ವಿದೇಶಗಳು ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡುವಂತಹ ಹಂತಕ್ಕೆ ಹೋಗಿವೆ ಅಂದರೆ ಅದರ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಭಾರತದಲ್ಲಿ ಇನ್ನು ಇಂತಹ ಕಠಿಣ ಕ್ರಮಗಳು ಬಂದಿಲ್ಲ ಎಂದ ಮಾತ್ರಕ್ಕೆ ನಾವು ನಿರ್ಲಕ್ಷ್ಯ ವಹಿಸಬಾರದು. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ಗಳು ನಮಗೆ ದುಡ್ಡು ತಂದುಕೊಡಬಹುದು, ಆದರೆ ನಿಮ್ಮ ಮಗುವಿನ ಸುರಕ್ಷತೆ ಮತ್ತು ಅವರ ಅಮೂಲ್ಯವಾದ ಬಾಲ್ಯಕ್ಕಿಂತ ಆ ದುಡ್ಡು ದೊಡ್ಡದಲ್ಲ. ಹಿಂದೆ ಎಚ್ಚೆತ್ತುಕೊಳ್ಳಿ, ನಿಮ್ಮ ಮಕ್ಕಳ ವೈಯಕ್ತಿಕ ವಿಡಿಯೋಗಳನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ಳೋದನ್ನು ನಿಲ್ಲಿಸಿ. ನಿಮ್ಮ ಮಗುವಿನ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಈ ವಿಡಿಯೋ ಪ್ರತಿಯೊಬ್ಬ ಭಾರತೀಯ ಪೋಷಕರಿಗೂ ತಲುಪಬೇಕು. ವಿಡಿಯೋವನ್ನು ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಧನ್ಯವಾದಗಳು.